ವಿಷ್ಣುವರ್ಧನ್ ಕಾರ್ ನೋಡಿ ಗೈಸ್ ಇಲ್ಲಿ. ವಿಷ್ಣುವರ್ಧನ್ ನಿಲ್ಲಿಸ್ಬಿಟ್ಟಿದ್ದಾರೆ ಪಕ್ಕದಲ್ಲಿ. ಸಿ ವಿ ರಾಮನ್ ಅವ್ರ ಕಾರ್ ನೋಡಿ, ಅವ್ರದ್ದೇ ಫೋಟೋಸ್ ಹಾಕಿದ್ದಾರೆ ಹಿಂದೆ. ಎಲ್ಲ ಡೋರ್ ಕಿತ್ ಮೇಲೆ ನೇತಾಕ್ಬಿಟ್ಟಿದ್ದಾರೆ, ಕೆಳಗಡೆ ಬರೀ ಕಾರ್ ಮಾತ್ರ. ಸಖತ್ತಾಗಿದೆ ಇದು ನೋಡಿ. ಯಾವುದೋ ಬುಲೆಟ್ ಬಿದ್ದಿರೋದು ನೋಡಿ. ಒಂದು ಕಾಲದಲ್ಲಿ ರಸ್ತೆಗಳ ಮೇಲೆ ಗರ್ಜಿಸಿದಂಥ ವಿಂಟೇಜ್ ಕಾರ್ಗಳು ಇಲ್ಲಿ ಹಿಸ್ಟ್ರಿ ಆಗಿ ನಿಂತಿದ್ದಾವೆ. ಅವನ್ನ ನೋಡೋಕ್ಕೆ ಇವಾಗ ಹೋಗೋಣ. ಇವು ಕೇವಲ ಹಳೆ ಕಾರ್ಗಳಲ್ಲ, ಸಾವಿರಾರು ವರ್ಷಗಳ ನೆನಪುಗಳನ್ನು ಹೊತ್ತು ನಿಂತಿರೋಂಥ ಸಾಕ್ಷಿಗಳು. ಬರ್ಡ್ ಸ್ಯಾಂಚುರಿಗೆ ಹೋಗ್ತಾ ಇರೋ ಬರ್ಡ್ಸ್ ಬ್ಯೂಟಿಫುಲ್. ಅಲ್ಲಂತೂ ಆಟಾಡಿ ಸಖತ್ ಸುಸ್ತಾಗ್ಬಿಟ್ಟಿತ್ತು, ಎಲ್ಲ ತಿಂದು ನನ್ನ ಇದು ಕ್ಯಾಮ್ರಾನೇ ಓಪನ್ ಮಾಡಲಿಲ್ಲ. ಈಗ ಬಂದಿದ್ದೀವಿ ನೋಡಿ. ವಾವ್, ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಟೈಯರು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕಾರಿನ ಹಿಂದೆನೂ ಒಂದು ಕಥೆ ಇದೆ. ಕೆಲವು ಕುಟುಂಬಗಳ ನೆನಪು, ಕೆಲವು ಕನಸುಗಳ ಆರಂಭ, ಕೆಲವು ಜನರ ಜೀವನದ ಪ್ರಯಾಣ ಇಲ್ಲಿದೆ. ಇಷ್ಟು ವರ್ಷಗಳಾದರೂ ಕೂಡ ಈ ವೆಹಿಕಲ್ಸ್ನ ಇಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ. ಒಂದು ಹಳೇದು ಅಂತ ನಿಮಗೆ ಅನ್ಸೋದೇ ಇಲ್ಲ. ಇನ್ನೂ ಕ್ಲಾಸಿಕ್ ಆಗಿ, ಇನ್ನೂ ಸ್ಟೈಲಿಶ್ ಆಗಿ, ಇನ್ನೂ ಆತ್ಮ ಈ ವಿಂಟೇಜ್ ವಾಹನಗಳಲ್ಲಿ ಕಾಣಿಸುತ್ತೆ ನಮಗೆ. ಮೇಂಟೆನೆನ್ಸ್, ಡೀಟೇಲಿಂಗ್, ಪ್ರತಿ ಚಿಕ್ಕ ವಿಷಯಕ್ಕೂ ಅವ್ರು ಕೊಟ್ಟಿರೋ ಗಮನ ಈ ಮ್ಯೂಸಿಯಂನ ಸೌಂದರ್ಯನ ಇನ್ನಷ್ಟು ಹೆಚ್ಚಿಸುತ್ತೆ ಅಂದರೆ ತಪ್ಪಿಲ್ಲ. ಟ್ರೆಂಡ್ಸ್ ಅಲ್ಲೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗಿದೆ ಅದು. ಒಳಗಡೆಯಿಂದ ಹಿಂಗೆ ಕಾಣಿಸುತ್ತೆ ನೋಡೋಣ. ಇದೇನೋ ಲೈಟ್ ಅನಿಸುತ್ತೆ, ಪ್ರೊಜೆಕ್ಟರ್ ಲೈಟ್ ಥರ ಇದೆ. ಇಲ್ಲಿ ಎಷ್ಟು ದೊಡ್ಡದು. ಜಸ್ಟ್ ಫ್ರಂಟಲ್ಲೇ ಇದ್ದೀವಿ. ನಾನಂತೂ ಒಳಗೋಗಕ್ಕೆ ಮುಂಚೆನೇ ಈ ಟೈರ್ಗೆ ಇಂಪ್ರೆಸ್ ಆಗ್ಬಿಟ್ಟೆ. ಕಡೆ ಕಾಲಿಡ್ತಿದ್ದಂಗೆ ನಾವು ಪ್ರೆಸೆಂಟಲ್ಲಿ ಇಲ್ಲ, ಹಳೆ ಕಾಲದಲ್ಲೆಲ್ಲೋ ಕಳೆದೋಗಿದ್ದೀವಿ ಅನ್ನಿಸ್ತು ನನಗೆ. ಇಲ್ಲೊಬ್ಳು ಯಾರೋ ಹುಡುಗಿ ಹೋಗ್ತಾ ಇದ್ದಾಳೆ. ಯಾರು ನೀನು? ಕಡೆ ಹೋಗ್ತಿದ್ದಂಗೆ ಇದು ಫಸ್ಟ್ ಇಂಪ್ರೆಷನ್. ಇಲ್ಲಿ ಎಂಟ್ರಿ ಫೀನು 100 ರೂಪೀಸ್ ಒಳಗೇನೆ ಇದೆ. ಪ್ರೊಫೆಷ್ನಲ್ ಕ್ಯಾಮ್ರಾ ಆದರೆ 100 ರೂಪೀಸ್ ತಗೋತಾರೆ. ಫೋನಿಗಾದರೆ ಏನು ಫೀಸ್ ಇಲ್ಲ. ಶೂಟ್ ಮಾಡ್ಕೋಬೋದಲ್ಲ, ಅದೊಂದು ಹ್ಯಾಪಿ ವಿಷಯ ಇಲ್ಲಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿಲಿ. ಇವೇನು ಎತ್ತಿನ ಗಾಡಿ, ಕುದುರೆ ಗಾಡಿ, ಎತ್ತಿನ ಗಾಡಿಗಳು ಅನ್ಸುತ್ತೆ. ವಾವ್, ವಾವ್. ಸಂತೋಷಿ ಕಾರ್ ನೋಡಿ ಏನು ಸಖತ್ತಾಗಿದೆ, ಪಿಂಕ್ ಕಲರ್ದು ಅಲ್ವಾ? ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಇದೇನು ಮಿಷಿನ ಗೊತ್ತಿಲ್ಲ, ಇಂಜಿನ ಎತ್ತದು. ಕಾರ್ ಹೆಸರು ಪ್ಲಸ್ ಫುಲ್ ಡೀಟೇಲ್ ಎಲ್ಲ ನೀಟಾಗಿ ಹಾಕಿದ್ದಾರೆ. ಇದೊಂದು ಚೆನ್ನಾಗಿದೆ, ಕಲರ್ ನೋಡಿ ಏನು ಸಕ್ಕತ್ತಾಗಿದೆ. ನೋಡೋಕ್ಕೊಂಥರ ಖುಷಿ ಆಗ್ತಾ ಇದೆಲ್ಲ. ಇಲ್ಲಿ ನೋಡಿ ಗೈಸ್, ವೆರಿ ಮಚ್ ಸ್ಪೆಷಲ್ ಒನ್. ಒತ್ಕೊಂಡು ಹೋಗ್ತಾರಲ್ಲ, ಹಿಂದೆ ಒಬ್ಬರು ಮುಂದೆ ಒಬ್ಬರು, ಅದು ಇಟ್ಟಿದ್ದಾರೆ ನೈಸ್. ಅಲ್ಲಿ ಮೇಲೆ ರೆಡ್ ಹಾಕಿದ್ದಾರೆ ನೋಡಿ, ಇಲ್ಲಿ ಕಾರಿಂದು. ಮಹಾರಾಜರದು ಕಾರು. ಇದು ನೋಡಿ ಇಲ್ಲಿ ಏನಿದೆ. ಅಮ್ಮ ಏನು ಇದು ಕಾರು, ಇದೇ ಕಾರು, ಇದೆ ಇದ್ರದ್ದೇ ಪೆರೇಡ್ ಇಲ್ಲಿ ಹಾಕಿದ್ದಾರೆ ನೋಡಿ. ಆಂಟೆನಾ ಸಕ್ಕತ್ತಾಗಿದೆ ಇದು ಕಾರು. ಈ ಕಾರ್ಗೆ ಸ್ಪೆಷಲ್ ಪ್ಲೇಸ್ ಮಾಡಿದ್ದಾರೆ ನೋಡಿ. ಹಿಂದೆ ಪ್ಯಾಲೇಸ್ದು ವಾಲ್ಪೇಪರ್ ಹಾಕಿದ್ದಾರೆ. ಇಲ್ಲಿ ನಮ್ಮ ಮಹಾರಾಜರುಗಳದ್ದೆಲ್ಲ ಫೋಟೋಸ್ ಹಾಕಿದ್ದಾರೆ. ಈ ಕಾರ್ನ ಯೂಸ್ ಮಾಡಿದವ್ರದ್ದೆಲ್ಲ. ಕಾರ್ ಮೇಲೆ ಲೋಗೋ ನೋಡಿ, ಇಲ್ಲಿ ಲೋಗೋ ಸೇಮ್ ಹಿಂದೆ ಡೋರಲ್ಲೂ ಇದೆ. ಬ್ಯೂಟಿಫುಲ್. ಬೈಕ್ಸ್ ನೋಡಿ ಇಲ್ಲಿ, ಬೈಕ್ಸ್. ಅಯ್ಯೋ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ. ಒಂದೊಂದು ರೈಡ್ ಮಾಡೋಣ ಅಂತ ಅನಿಸ್ತಾ ಇದೆ ನನಗೆ. ಇದು ನೋಡಿ, ಇದು ಸೈಕಲ್ ಇದ್ದಂಗಿದೆ. ಇದು ಚೆನ್ನಾಗಿದೆ. ಇದು ಯಾವುದೋ RX ಥರ ಇದೆ. RX ಅಲ್ಲ, ಯಮಹ RX ಎಂಥದ್ದು ಅಲ್ಲಿ ಫಸ್ಟು. ಇದು ಯಾವುದು ಬೈಕ್ ಹಿಂಗಿದೆಯಲ್ಲ, ಇದು ಗ್ರೀನು. ಇದು ನೋಡಿ ವಿಕ್ಟೋರಿಯಾ ಅಂತ. ಆಮೇಲೆ ಇಲ್ಲಿ
ವಾಲ್ ಮೇಲೆ ಸಿಂಬಲ್ಸ್ ನೋಡಿ, ಇಲ್ಲಿ ಎಲ್ಲ ಬೈಕಿಂದು ಸಿಂಬಲ್ಸ್ ಹಾಕಿದ್ದಾರೆ. ಕ್ಯೂ ಚೇತಕ್, ಫ್ಲವರ್ ಬ್ಯಾಕ್ಗ್ರೌಂಡ್, ಬೈಕ್. ಮ್ಯಾಪ್ಸ್ ಆಫ್ ಪ್ಯಾರಿಸ್ದು. ಇದು ಪ್ಯಾರಿಸಲ್ಲಿ ಪೆರೇಡ್ ಮಾಡ್ತಾರೆ ಅಂತ ವಾಲ್ಪೇಪರ್ ಹಿಂದೆ ಹಾಕಿದ್ದಾರೆ. ಇದೇ ಕಾರು ನೋಡಿ. ಇಲ್ಲಿ ಟೈರ್ಸ್ ಎಲ್ಲ ನೋಡಿ, ಡಿಸೈನ್. ಒಂದೊಂದು ಕಾರು ವಿಭಿನ್ನವಾಗಿದೆ. ಇದ್ರಲ್ಲಿ ನೋಡಿ ಕಲರ್, ಯಾವ ಕಲರ್ ಬೇಕು. ಎಲ್ಲಿಂದ ತಂದ್ರಪ್ಪ ಇಷ್ಟೊಂದು ಕಾರು ಅನ್ನಂಗಿದೆ. ಡೀಟೇಲ್ ಹಾಕಿದ್ದಾರೆ. ಇಷ್ಟೊಂದು ವಿಂಟೇಜ್ ಕಾರ್ಗಳು, ಹಳೆ ಕಾರ್ಗಳೆಲ್ಲ ನೋಡಿ ನನ್ನ ಮನಸ್ಸಿಗೆ ಒಂದೇ ಅನಿಸಿದ್ದು ಏನಂತ ಅಂದರೆ, ಇಷ್ಟು ಚೆನ್ನಾಗಿ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿಲ್ಲ ಅಂದಿದ್ದರೆ ಇದೆಲ್ಲ ಗುಜ್ರಿಗೆ ಹೋಗ್ಬಿಡೋದ ಅಂತ ಅನಿಸ್ತು. ಮ್ಯೂಸಿಯಂಗಳು ಯಾವಾಗಲೂ ನಮ್ಮ ಹಿಂದಿನ ಜನ್ರೇಷನ್ಗೂ ಮತ್ತು ಮುಂದಿನ ಜನ್ರೇಷನ್ಗೂ ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ. ಇಲ್ಲಿ ಹಿಸ್ಟ್ರಿಯಲ್ಲಿ ಅವ್ರು ಏನು ಮಿಸ್ಟೇಕ್ ಮಾಡಿದ್ರು ಅದನ್ನು ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯೂರಿಯಾಸಿಟಿನ ಜಾಸ್ತಿ ಮಾಡುತ್ತೆ. ಥಿಂಕಿಂಗ್ ಡೆವಲಪ್ಮೆಂಟ್ ಆಗುತ್ತೆ. ಚವರ್ಲೆಟ್ ಇಂಪಾಲ, ವಾವ್ ಸಖತ್ತಾಗಿದೆ. ಇದಂತೂ ಕಾರಿಗೆ ಕಮ್ಮಿ ಉದ್ದ ಇದೆಯಾ ಇದು? ನಾನು ಇಷ್ಟು ದೂರಕ್ಕೆ ಹೋಗಬೇಕು ಈ ಕಾರ್ ಫುಲ್ ಕ್ಯಾಪ್ಚರ್ ಮಾಡೋಕ್ಕೆ. ಇದ್ರ ಮುಂದೆ ಹಿಂದೆ ವಾಲ್ಪೇಪರ್ ನೋಡಿ, ಕಾರ್ದು ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಇದೊಂದು ಕಾರು ಹಿಲ್ಮ್ಯಾನ್ ಅಂಟರ್. ನನಗೂ ಇವು ಯಾವ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಡೀಟೇಲ್ಸು. ಪೂರ್ತಿ ನೋಡಿದ್ರೆ ಹಿಂಗೆ ಕಾಣುತ್ತೆ ನೋಡಿ. CV ರಾಮನ್ ಅವ್ರ ಕಾರ್ ನೋಡಿ, ಅವ್ರದ್ದೇ ಫೋಟೋಸ್ ಹಾಕಿದ್ದಾರೆ ಹಿಂದೆ. ಮತ್ತು ಇಲ್ಲಿ ಡೀಟೇಲ್ ಹಾಕಿದ್ದಾರೆ ನೋಡಿ. ಇದು ಕಾರ್ ಡೀಟೇಲ್. ಇದು ಕಾರು. ಇದು ಕಾರಲ್ಲಿ ನೋಡಿ, ಇಲ್ಲಿಬ್ರು ಕುತ್ಕೋಬೋದು, ಇಲ್ಲೊಬ್ರು. ಇದು ನಮ್ಮ ಮಿಲಿಗೆ ಜಾಗ ಅನ್ಸುತ್ತೆ, ಮಿಲಿ ಥರದವ್ರಿಗೆ. ಏನು ಚೆನ್ನಾಗಿದೆ ನೋಡಿ ಇದು ವೆಹಿಕಲ್ಲು. ವಾವ್. ಗಳಿಗೂ ಏನು ಆಸ್ಥೆಟಿಕ್ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಇದ್ರದ್ದು ಬ್ಯಾಕ್ಗ್ರೌಂಡ್ ನೋಡಿ ಈ ಥರ ಇದೆ. ಇದು ಇನ್ನೊಂದು ಸೈಡಿಂದು. ಇಲ್ಲಿ 3 ಕಾರ್ಗಳಿದೆ. ಇದು ನೋಡಿ ಹಿಂಗಿದೆ. ನೋಡಿ ಸ್ಟೇರಿಂಗ್ಸು, ಲೈಟ್ಸು, ಬಲ್ಬ್ಸು ಇದೇನೇನೋ ಹಾಕಿದ್ದಾರೆ ಇಲ್ಲಿ. ಮತ್ತು ಇಲ್ಲಿಂದ ಹಿಂಗೆ ಒಳಗೆ ಹೋಗೋದು ಈ ಥರ ಮಾಡಿದ್ದಾರೆ. ಓಹೋ, ಇದು ನೋಡಿ ಇಲ್ಲಿ ಯಾವುದೋ ಮಿಲ್ಟ್ರಿ ದೊಡ್ಡ ಟ್ರಕ್ಕು, ಸಿಕ್ಕಾಪಟ್ಟೆ ದೊಡ್ಡದು ಟ್ರಕ್. ಇದು ಚವರ್ಲೆಟ್. ತುಂಬ ಚವರ್ಲೆಟ್ಟು ವೆಹಿಕಲ್ಸ್ ಇದ್ದಾವಳೆ ನೋಡಿ ಹೆಂಗಿದೆ. ಎಲ್ಲ ಮಿಲ್ಟ್ರಿ ಇದೆ ಒಂದು ಸೈಡ್ ಫುಲ್ಲು. ಇದು ನೋಡಿ ಇಲ್ಲಿ ಹೆಂಗಿದೆ. ಸಿಲಿಂಡರ್ ಇದು ನಿಜವಾದ ವೆಹಿಕಲ್ ಅಲ್ಲ ಇದು. ಇವೆಲ್ಲ ಅಲ್ಲಿ ಮೇಲೆ ಒಂದು ಇದಿತ್ತಲ್ಲ ರೋಲ್ಸ್ ರಾಯ್ಸು, ಅದು 2022ವರೆಗೂ ಓಡಿರೋದು. 22 ನೋಡಿ, ಅದು ಬುಲೆಟ್ ಬಿದ್ದಿರೋದು ನೋಡಿ. ಮುಂದೆ ಕಾರು ಅಲ್ಲ, ಲಗೇಜ್ ಅಲ್ಲ. ಏನು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿ ಹಿಂದೆ ಪಾಲಿಶ್ ಎಲ್ಲ ಮಾಡಿ. ಇಲ್ಲಿ ಇವೆರಡು ಲಾರಿ ನಿಲ್ಲಿಸಿದ್ದಾರೆ. ಧರ್ಮಸ್ಥಳ ಅಂತ. ಬಂತು, ಕರೆಂಟ್ ಹೋಗಿತ್ತು, ಈಗ ಬಂತು. ಎಷ್ಟು ಚೆನ್ನಾಗಿದೆ ನೋಡಿ ಇವೆರಡು. ಚೆನ್ನಾಗಿದೆ ಲಾರಿಗಳು. ಓ, ವಿಷ್ಣುವರ್ಧನ್ ಕಾರ್ ನೋಡಿ ಗೈಸ್. ಇಲ್ಲಿ ಡೀಟೇಲ್ ಹಾಕಿದ್ದಾರೆ ನೋಡಿ. ವಿಷ್ಣುವರ್ಧನ್ ನಿಲ್ಲಿಸ್ಬಿಟ್ಟಿದ್ದಾರೆ ಪಕ್ಕದಲ್ಲಿ. 1962 ಮಾಡೆಲ್ ಹೆಂಗಿದೆ ನೋಡಿ. ಇದು 1964 ಮಾಡೆಲ್ ನೋಡಿ, ಎಷ್ಟು ಚೆನ್ನಾಗಿದೆ. ಇದು 1994.
ನೋಡಿ ಸಖತ್ತಾಗಿದೆ ಬೆಂಜ್, ಸೂಪರಾಗಿದೆ ಕಾರ್ ಇದು. ಎಷ್ಟು ಉದ್ದ ಇದೆ ಅಂದರೆ ಇದು ಬೆಂಜೆ, ಇದು ಸಖತ್ ಉದ್ದ ಇದೆ. ಇವೆಲ್ಲ ಬೆಂಜೆ ಆಲ್ಮೋಸ್ಟ್. ಈ ಕೆಳಗಡೆ ಲೈನ್ನಲ್ಲಿರೋ ಇರೋವೆಲ್ಲ ಬೆಂಜೆ. 83 ಮಾಡೆಲ್ ಬೆಂಜು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಕೊರಲ್ಲೋ 1990 ಮಾಡೆಲ್, 2005 ಜಾಗ್ವಾರ್ ಇದೆ. ಈ ಕಾರನ್ನು ಲಕ್ಸುರಿಗೆ ಹೆಸರಾಗಿರೋದಂತ. ಇದು ಅಮೇರಿಕನ್ ಲಕ್ಸುರಿ ಆಟೋಮೊಬೈಲ್ಸಲ್ಲಿ ಒಂದು ಕ್ಯಾಡಿಲಾಕ್ ಫ್ಲೀಟ್ವುಡ್ ಸೆಡಾನ್. ಈ ವೆಹಿಕಲ್ ನೇಮು. ಎಷ್ಟು ಲಕ್ಸುರಿಯಾಗಿ ನೋಡೋಕ್ಕೆ ಕಾಣಿಸುತ್ತೆ ನೋಡಿ, ಎಷ್ಟು ಉದ್ದ ಇದೆ. ಇದ್ರದ್ದು ಹೆಡ್ಲೈಟ್ಸ್ ನೋಡಿ ಇಲ್ಲಿ. ಆ ಕಡೆಗೆ ಏನಕ್ಕೆ ಲೈಟ್ ಹಾಕಿದ್ದಾರೆ ಇದಕ್ಕೆ? 1964ದು. ಇದು 1987ದು ಅಂಬಾಸಿಡರ್ ಕಾಂಟೆಸ್ಟಾ ಕ್ಲಾಸಿಕ್ ಟೆಂಪೋ ಮೆಟಡಾರ್. ಇದು ಮೆಟಡಾರ್ 96ದು. ಇದು ಮೇ ಬಿ ರೀಪೇಂಟ್ ಮಾಡಿಟ್ಟಿದ್ದಾರೆ ಅನಿಸುತ್ತೆ. ಏನಕ್ಕೆ ಯೂಸ್ ಮಾಡ್ತಾರೆ? ಓಡಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಕಾರ್ ಕಲರ್ ನೋಡಿ, ಎಲ್ಲೋ ಎಲ್ಲೋ ಎಲ್ಲ ಎಲ್ಲ ಡೋರ್ ಕಿತ್ ಮೇಲೆ ನೇತಾಕ್ಬಿಟ್ಟಿದ್ದಾರೆ. ಕೆಳಗಡೆ ಬರೀ ಕಾರ್ ಮಾತ್ರ. ಸಖತ್ತಾಗಿದೆ ಇದು. ಇಲ್ಲಿ ನೋಡಿ, ಇದು ರೊಟೇಟ್ ಆಗ್ತಾ ಇದೆ ಕಾರು. ಇದು ಹಿಂಗೆ ಆ ಕಡೆಗೆ ಈ ಕಡೆಗೆ ರೊಟೇಟ್ ಆಗ್ತಾ ಇದೆ. ಒಂದು ರೌಂಡ್ ಬರುತ್ತೆ ಅನ್ಸುತ್ತೆ. ಇದು ಒಳಗಡೆ ಚೆನ್ನಾಗಿದೆ. ಇದ್ರದ್ದಂತೂ ಪಾರ್ಟ್ಸ್ನ ಕಿತ್ತು ಮೇಲೆ ನೇತಾಕ್ಬಿಟ್ಟಿದ್ದಾರೆ. ಬಾನೆಟ್ಟು, ಇಂಜಿನ್ನು, ಡೋರ್ಸು, ಟಯರ್ಸು ಎಲ್ಲ ಕಿತ್ತಾಕಿದ್ದಾರೆ. ಇದ್ರದ್ದು ಒಂಥರ ಚೆನ್ನಾಗಿದೆ ಇದು. ಸ್ಪೀಡ್ ಮೀಟರ್ ಎಲ್ಲ ನೋಡಿ ಇಲ್ಲ ಅಲ್ಲಿ ಹಾಕಿದ್ದಾರೆ. ಹಿಂದೂಸ್ತಾನ್ ಅಂಬಾಸಿಡರ್. ಇದು ನೋಡಿ 800 ಕಾರ್ ಯಾವ ಕಲರ್ ಇದೆ. ಇದೆಲ್ಲ ರೀಪೇಂಟ್ ಮಾಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಇದು ಎಲೆಕ್ಟ್ರಿಕ್ ಕಾರ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ವಾ ಪುಟಾಣಿದು ಕನ್ಸ್ಟ್ರಕ್ಷನ್ ಹಾಕಿದ್ದಾರೆ ನೋಡಿ. ಕ್ರೊಕೊಡೈಲ್ ಬಾಯಿ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ. ಈ ಕಡೆನೂ ಅಷ್ಟೇ ಆ್ಯಂಟಿಕ್. ನನಗಂತೂ ಈ ಲೋಗೋ ಭಾಳ ಇಷ್ಟ ಆಯಿತು. ಹಿಂದೆ ಕಾರು, ಮುಂದೆ ಎತ್ತಿದೆ ನೋಡಿ ಇಲ್ಲಿ. ಇದೆಲ್ಲ ವೀರೇಂದ್ರ ಹೆಗಡೆ ಅವರ ಕಲೆಕ್ಷನ್ಸು. ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಹಾಕಿದ್ದಾರೆ ನೋಡಿ, ಅವರ್ ವಿಷನ್ ಅಂತ ಹಾಕಿದ್ದಾರೆ. ಒಬ್ಬೊಬ್ಬ ಕಮ್ಮಿ ಕಾರ್ಗಳಿಲ್ಲ. ಎಲ್ಲಿಂದ ತಂದರು ಹೇಳಿ ಇವನ್ನೆಲ್ಲ? ಎಲ್ಲಿಂದ ಕಲೆಕ್ಟ್ ಮಾಡಿದ್ರು? ಇದಕ್ಕೊಂದು ಪ್ಯಾಷನ್ ಬೇಕು ಮಾತ್ರ. ಇಷ್ಟೊಂದು ಕಾರ್ಗಳನ್ನ ಒಂದು ಕಡೆ ಕಲೆಕ್ಟ್ ಮಾಡಿ ಹಾಕೋಕ್ಕೆ ಭಾಳ ಚೆನ್ನಾಗಿದೆ. ಇಲ್ಲೂ ಒಂದಷ್ಟು ಕಾರ್ ಕಲೆಕ್ಷನ್ಸ್ ಇದೆ ನೋಡಿ. ಇವನ್ನೆಲ್ಲ ಡಾರ್ಕಲ್ಲಿ ಇಟ್ಬಿಟ್ಟಿದ್ದಾರೆ. ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಇದೊಂದು ಈ ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ, ಪುಟಾಣಿ ಡೋರು. ಓಡಾಡ್ಕೊಂಡು ಸುಸ್ತಾಯಿತು. ನಾನು ಈ ಡೋರ್ಸ್ ನೋಡ್ಕೊಂಡು ಇಲ್ಲಿ ಕೂತಿದ್ದೀನಿ. ಡೋರ್ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು 3-4 ಇಟ್ಟಿದ್ದಾರೆ, ಬಟ್ ಚೆನ್ನಾಗಿದೆ ಎಲ್ಲನೂ. ಧರ್ಮಸ್ಥಳದಲ್ಲಿ ಸೇಮ್ ನೇಮ್ ಇದೆ, ಮಂಜುಷಾ ಮ್ಯೂಸಿಯಂ ಅಂತ. ಇಲ್ಲೂ ಸೇಮ್ ಅದೇ ಹೆಸರನ್ನೇ ಹಾಕಿದ್ದಾರೆ. ಇದು ಇನ್ನೊಂದು ಕಡೆಗೆ ಹೋಗೋಂಥ ಡೋರು. ಬ್ಯೂಟಿಫುಲ್ ಕಾರ್ವಿಂಗ್ ಜೊತೆಗಿದೆ. ಇಲ್ಲಿಂದ ಒಳಗಡೆ ಹೋದರೆ ಇಲ್ಲಿ ನೋಡಿ, ಇದು ಹೆಂಗೆ ಕಾಣಿಸುತ್ತೆ ಬಂದ ತಕ್ಷಣ. ಅದ್ರ ಮುಖಗಳು, ಅಡುಗೆಗೆ ಯೂಸ್ ಮಾಡ್ತಂಥ ಇದ್ದಂಥ ವಸ್ತುಗಳು. ಇದಂತೂ ಸಖತ್ ಚೆನ್ನಾಗಿದೆ. ಸ್ಟೋರೇಜ್ ಯೂನಿಟ್ಸ್, ರೊಟ್ಟಿ ಮಾಡೋದು, ಮಜ್ಜಿಗೆ ಕಡಿಯೋ, ಕರಗಸ, ಇದೆಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ ಎಷ್ಟು ದೊಡ್ಡದಂದರೆ ಇದು. ಇಲ್ಲಿ ನೋಡಿ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸು. ಆಮೇಲೆ ಇಲ್ಲಿ ಇದು ಮೆಷರ್ ಮಾಡೋದು. ಇದು ದೊಡ್ಡದು ಹಿಟ್ಟು ಕಲಿಸೋದು ಅನಿಸುತ್ತೆ, ಕುಟ್ಟೋದು. ನನಗೆ ಈ ಸೆಕ್ಷನ್ ಭಾಳ ಇಷ್ಟ ಆಯಿತು, ಅಡುಗೆ ಮನೆ ಸೆಕ್ಷನ್. ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ
ಕ್ಯಾಮ್ರಾ ಗೈಸ್. ಇಲ್ಲೇ ಹಾಕಿದೆ ನೋಡಿ, ಸ್ಟುಡಿಯೋ ಕ್ಯಾಮ್ರಾ ಅಂತ ಇದು ಹಳೆಯದು. ಪೇಂಟಿಂಗ್ಸ್ ನೋಡಿ ಏನು ಚೆನ್ನಾಗಿದೆ. KGF ಮೂವಿ ನೋಡ್ಕೊಂಡು ಈಚೆ ಬಂದಂಗಾಯ್ತು ವಯಸ್ಸು. ಸ್ವಲ್ಪ ಕತ್ಲು ಅದೆಲ್ಲ 1% ಅನ್ಕಂಫರ್ಟಬಲ್ ಅನಿಸ್ತು ನನಗೆ. ಏನು ನೀವು ನೋಡಿದ್ರೆ ಇದಲ್ಲದೆ ಇನ್ನೊಂದು 5% ಅಷ್ಟು ಇದೆ. ಅಷ್ಟೊತ್ತಿಗೆ ನಂದು ಬ್ಯಾಟ್ರಿ ಡೆಡ್ ಆಗೋಯ್ತು, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಒಂದ್ಸಲ ಡೆಫಿನೆಟ್ಲಿ ಮಕ್ಕಳು ಕರ್ಕೊಂಡೋಗಿ ವಿಸಿಟ್ ಮಾಡಿ, ತುಂಬ ವಿಷಯಗಳು ತಿಳ್ಕೊಬೋದು ಇಲ್ಲಿ. ಮತ್ತು ನಿಮಗೆ ಯಾವ ಕಾರ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ? ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಗಾಯಸ್.